ಹುಣ್ಣಿಮೆಗೆ ಬಂದಿರುವ ಎಲ್ಲ ಭಕ್ತಾದಿಗಳು ಮೈಸೂರಿನ ಶ್ರೀಮನ್ ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರರ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ. ಮಹಾರಾಜರ ಕಾರು ಬರುತ್ತಿದೆ. ಮಹಾರಾಜರು ತಮ್ಮ ಕಾರಿನಿಂದ ಇಳಿದು ತೆರೆದ ವಾಹನವನ್ನೇರಿದ್ದಾರೆ. ಮಹಾರಾಜರ ಪಕ್ಕದಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಎಲ್ ಸಿದ್ದಪ್ಪನವರು ಕೂತಿದ್ದಾರೆ. ಅಪಾರ ಸಂಖ್ಯೆಯ ಜನಸಮೂಹ ಮಹಾರಾಜರನ್ನು ಅಭಿಮಾನೋತ್ಸಾಹಗಳಿಂದ ಸ್ವಾಗತಿಸುವುದನ್ನು ನೋಡಿದರೆ ಮಹಾರಾಜರ ಕಾಲ ಮುಗಿದಿದ್ದರೂ ಜನ ಅವರ ಬಗೆಗೆ ಎಷ್ಟೊಂದು ಪ್ರೀತಿ ಗೌರವಗಳನ್ನು ಇಟ್ಟುಕೊಂಡಿದ್ದಾರೆ ಎಂಬುದು ವೇದ್ಯವಾಗುತ್ತದೆ. ಪೂಜ್ಯ ಜಗದ್ಗುರುಗಳವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ವೇದಿಕೆಯಲ್ಲಿ ಪೂಜ್ಯರ ಪಕ್ಕದಲ್ಲಿ ಮಹಾರಾಜರು ಕೂತಿದ್ದು ಕುಶಲ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ. ಪಿಟೀಲು ವಾದನ ಭೀ ಘಂಟಾಚಾರ್ಯ ಹಾಗೂ ಶ್ರೀ ತರಳಬಾಳು ಶಿವಮೂರ್ತಿ ಅವರದು. ಹಾರ್ಮೋನಿಯಂ ಪಿಸಿಎಸ್ ರಾಜು. ಅಕ್ಕನ ಬಳಗದವರಿಂದ ಇಂಪಾದ ವಚನ ಗಾಯನ. ಧಾರವಾಡದ ನ್ಯಾಯವಾದಿ ಶರಣ ಟಿಎಸ್ ಪಾಟೀಲರು ಭಾವಾವೇಶದಿಂದ ಮಾತನಾಡುತ್ತಿದ್ದಾರೆ. ಧಾರವಾಡದ ಮತ್ತೊಬ್ಬ ಹಿರಿಯ ನ್ಯಾಯವಾದಿಗಳಾಗಿರುವ ಶರಣ ಐಜಿ ಹಿರೇಗೌಡರು ಸಭಿಕರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಮೈಸೂರಿನ ನ್ಯಾಯವಾದಿ ಎಚ್ ಗಂಗಾಧರನ್ ಅವರು ಮಾತನಾಡುತ್ತಿದ್ದಾರೆ. ಸಮಾಜದ ಹಿರಿಯರಾಗಿರುವ ಎಲ್ ಸಿದ್ದಪ್ಪನವರು ಮಹಾರಾಜರಿಗೆ ಶ್ರೀಮಠದ ಕಾರ್ಯಚಟುವಟಿಕೆಗಳ ಸೂಕ್ಷ್ಮ ಪರಿಚಯ ಮಾಡಿಕೊಡುತ್ತಿದ್ದಾರೆ. ತರಳಬಾಳು ಹುಣ್ಣಿಮೆ ನೋಡುವ, ಪೂಜ್ಯರ ಆಶೀರ್ವಾದ ಪಡೆಯುವ, ಮಹಾರಾಜರನ್ನು ಕಾಣುವ ಮಹದಾಸೆಯಿಂದ ಶರಣ ಶರಣೆಯರು ಕಿಕ್ಕಿರಿದು ತುಂಬಿದ್ದಾರೆ. ಮಹಾರಾಜರಿಗೆ ಅವರಷ್ಟೇ ಉದ್ದ ಭಾರದ ಹಾರವನ್ನು ಹಾಕಲಾಯಿತು. ಮಹಾರಾಜರು ಪೂಜ್ಯರಿಗೆ ತಮ್ಮ ಭಕ್ತಿ ಕಾಣಿಕೆಯನ್ನು ಸಮರ್ಪಿಸಿ ಆಶೀರ್ವಾದ ಪಡೆಯುತ್ತಿದ್ದಾರೆ. ಇಂಗ್ಲಿಷಿಗೆ ಅನುವಾದಿಸಿರುವ ಬಸವಣ್ಣನವರ 151 ವಚನಗಳ ವಚನಾಸ್ ಆಫ್ ಬಸವಣ್ಣ ಕೃತಿಯನ್ನು ಮಹಾರಾಜರು ಬಿಡುಗಡೆ ಮಾಡಿದರು. ನಂತರ ಸಮಾರಂಭ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಪೂಜ್ಯ ಜಗದ್ಗುರುಗಳವರು ಆಶೀರ್ವಚನ ನೀಡುತ್ತಿದ್ದಾರೆ. ಓ ವೀರಬಸಪ್ಪನವರು ಎಲ್ಲ ಭಕ್ತ ವೃಂದಕ್ಕೂ ಶರಣು ಸಲ್ಲಿಸುತ್ತಿದ್ದಾರೆ.